ರೊಟ್ಟಿ ಮಾಡೋ ವಿಧಾನ ಇದು ಹೇಗೆ ಹಿಟ್ಟು ಮಾಡಿದ್ದ? ಬೆಳ್ತಿಗೆ ಅಕ್ಕಿ, ಹಾ. 3 ಗ್ಲಾಸ್ ಬೆಳ್ತಿಗೆ ಅಕ್ಕಿಗೆ ಹಾ 1 ಗ್ಲಾಸ್ನಷ್ಟು ಅನ್ನ ಹಾ ಹಾಕಿ ಮಿಕ್ಸ್ ಮಾಡಿದ್ದಲ್ಲ. ಮಾಡಿ. ಹಾಗೆ ಅದೆಂತ ಇದು ಫಸ್ಟ್ ಉಪ್ಪು, ಹಂಚಿದ್ದು ಇದು ಕಾವಲಿ ಅಂತ ಕಬ್ಬಿಣದ ಕಾವಲಿ. ಕಬ್ಬಿಣದ ಕಾವಲಿ ಅಲ್ಲ. ಕಬ್ಬಿಣ ಹಂಚು, ಹಂಚು ಎಣ್ಣೆ ಹಾಕ್ಲಿಕ್ಕಿಲ್ಲ ಅಲ್ಲ. ಎಣ್ಣೆ ಹಾಕ್ಲಿಕ್ಕಿಲ್ಲ. ಹ್ಮ್ ಆಯ್ತು, ಸುಲಭ ಅಲ್ಲ. ನುಣ್ಣಗೆ ರುಬ್ಬಿ ಒಲೆಯಲ್ಲಿ ಒಳ್ಳೇದಾಗ್ತದಲ್ಲ. ಒಲೆಯಲ್ಲಿ ನೈಸ್ ರುಬ್ಬಬೇಕಾದು. ಸ್ವಲ್ಪ ತರಿ ತರಿದ್ರೆ ತರಿ ತರಿ ರುಬ್ಬಿದ್ರೆ ಆಯ್ತಲ್ಲ. ಉಪ್ಪು ಹಾಕುದು ಅಷ್ಟೇ. ಉಪ್ಪು ಅಷ್ಟೇ. ಅದು ಹಿಟ್ಟು ಎಷ್ಟು ನೀರು ಹಾಕ್ಬೇಕು ನೋಡ, ತೋರ್ಸ ಹಾಕಿ ಅಂತ ಹಿಟ್ಟು. ಇಷ್ಟು ದಪ್ಪ ಇರ್ಬೇಕು. ಅಷ್ಟಾದ್ರೆ ಆಯ್ತು. ಬೇಕಂದ್ರೆ ತೆಂಗಿನ ಸತುರಿ ಸಾಕ್ಬೋದು. ಸಾಕುವುದಲ್ಲ. ಟೇಸ್ಟ್ ಆಗ್ತದೆ. ಇದೆಂತ ಕೋಳಿ ಪದಾರ್ಥಕ್ಕೆಲ್ಲ ಚಂದ ಅಲ್ಲ. ಕೋಳಿ ಪದಾರ್ಥಕ್ಕೆ ಆಗ್ತದೆ, ಮತ್ತೆ ಚಟ್ನಿ ಸಾಕ್ತದೆ. ಚಟ್ನಿ ಸಾಕ್ತಲ್ಲ. ಬಟಾಣಿ ಕಾಳಿದು ಗಸಿ ಅದು ಸಾಂಬಾರಿಗೆ ಸಾಕ್ತದಲ್ಲ. ಬೇಗ ಆಗ್ತದಲ್ಲ. ಬೇಗ ಬೇಗ ಆಗ್ತದೆ. ಒಲೆಯಲ್ಲಿ ಮಾಡಿದ್ರೆ ಚಂದ. ಟ್ರೈ ಮಾಡಿ ನೋಡಿ. ಹೌದು ಅಲ್ಲ, ಒಲೆಯಲ್ಲಿ ಮಾಡಿದ್ರೆ ಒಳ್ಳೇದಲ್ಲ. ಟೇಸ್ಟ್ ಆಗ್ತದೆ. ಕಾವಲಿ ಮಾತ್ರ ಕಬ್ಬಿಣದ್ದು ಬೇಕು. ಎಷ್ಟು 5 ನಿಮಿಷ ಬೇಕಾ ಕಾಯ್ಲಿಕ್ಕೆ? ಇಲ್ಲ, 1-2 ನಿಮಿಷ ಅಷ್ಟೇ ಅಲ್ಲ. ಮಾಡಿ ನೋಡಿ. ಅದೇ ಟೇಸ್ಟ್ ಆಗ್ತದೆ. ರಾತ್ರಿದು ಗಂಜಿ, ಕುಚ್ಚಲು ಹಾಕಿದ್ದು ಗಂಜಿ ಉಳಿದ್ರೆ ಬೆಳ್ತಿಗೆ ಹಾಕಿ ನೆನೆ ಹಾಕುವುದು, ಮಿಕ್ಸಿಯಲ್ಲಿ ನೈಸ್ ಅರಿಯುದು. ನೈಸ್ ಅಲ್ಲ, ಸ್ವಲ್ಪ ತರಿ ತರಿ ಅಲ್ಲ. ಮಳೆಗಾಲದಲ್ಲೆಲ್ಲ ತಿನ್ಲಿಕ್ಕೆ ಒಳ್ಳೇದಲ್ಲ. ಬಿಸಿ ಬಿಸಿ ತಿನ್ಬೇಕು. ಕೋಳಿ ಪದಾರ್ಥವ, ಕೋಳಿ ಸುಕ್ಕವ ಎಲ್ಲದಕ್ಕ ಸಾಕು. ಕೋಳಿ ಪುಳಿ ಮುಂಚಿಗೆ ಸಾಕ್ತದಲ್ಲ. ಚಟ್ನಿ, ತೆಂಗಿನಕಾಯಿ ಚಟ್ನಿ ಅಲ್ಲ, ಕೊಬ್ಬರಿ ಚಟ್ನಿ ನೋಡಿ. ಹಾಗೆ ಎಬ್ಬಿಸಿದ್ರೆ ಆಯ್ತು ನೋಡಿ. ಅದಕ್ಕೇನು ಎಣ್ಣೆ ಎಲ್ಲ ಹಾಕ್ಬೇಕಂತೇನಿಲ್ಲ. ಡಯಾಬಿಟಿಸ್ ಇದ್ದವರಿಗೆಲ್ಲ ಒಳ್ಳೇದು. ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಟೇಸ್ಟ್ ಅಲ್ಲ ಅಲ್ಲ. ಅದು ತೊಂದರೆ ಇಲ್ಲ, ಅದು ಮತ್ತೆ ಕಟ್ಟು ಕಟ್ಟು ಮಾಡಿ ತಿನ್ನುದಲ್ಲ. ಅದು ಸ್ವಲ್ಪ ಬೆಂಕಿ ಜಾಸ್ತಿ ಆದರೆ ಹಾಗೆ ಕಟ್ಟಾಗ್ತದೆ. ಆಯ್ತು ನೋಡಿ, ರೊಟ್ಟಿ ನೋಡಿ.